ಒಂದು ನಮ್ಮನ್ನು ತೆಗೆದು ಹಾಕಿದ್ರೆ ಇದು ಐತ್ರಿ. ಬಟ್ ನಮ್ಮ ಏನಾರು ಹಟ್ಟಿಗೆ ಹಿಡ್ಗಂಟು ಕೊಟ್ರಂದ್ರೆ ಸರ್ಕಾರಲಿಂತ ತಿತ್ತೇವ್ರಿ. ಏನು ಮಾಡ್ಬೇಕು? ₹3,700 ರೀ. ಕೂಲಿ ಕೆಲಸ ಮಾಡೋ ಇದಕ್ಕಿಂತ ಜಾಸ್ತಿ ದುಡಿತಾರೆ. ಅಡುಗೆ ಮಾಡುವಂಥ ಕೆಲಸ, ನಮ್ಮ ಮಕ್ಕಳಿಗೆ ಅಡುಗೆ ಹಾಕಿ ಬಡಿಸ್ತಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸೋರು. 2 ವರ್ಷ ಆದ್ರಿ ತೆಗೆದ್ರೆ ನಾವೇನು ತಿನ್ಬೇಕು? ನಮ್ಮ ತಗೊಂಬಂದು 40 ವರ್ಷಕ್ಕೆ ತಗೊಂಡ್ರೆ ಅವ್ರು. ಆಮ್ಯಾಗ ಈಗ ನಮಗೇನು ಅಷ್ಟು ವಯಸ್ಸಿಗೆ ತೆಗಿತೇನೆ, ಇಷ್ಟು ವರ್ಷಕ್ಕೆ ತೆಗಿತೇನೆ ಅಂತ ಏನು ಹೇಳಿದ್ದಿಲ್ಲ ಅವರು. ತಮ್ಮ ಬೇಡಿಕೆ ಈಡೇರಿಸಿ ಅಂತ ಪ್ರತಿಭಟನೆಗೆ ಇಳಿದಿದ್ದರು. ದಯವಿಟ್ಟು ಗೌರ್ಮೆಂಟ್ನವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ, ನಮ್ಮಂಥ ಬಡಬಗ್ಗರಿಗೆ 4 ತುತ್ತು ಅನ್ನ ಹಾಕುದ ಅಕ್ಷರ ದಾಸೋಹ ಅಂತ ಇದ್ರೊಳಗೆ ಅನ್ಯಾಯ ಮಾಡಬೇಡ್ರಿ. ಅಡುಗೆ ಮಾಡೋ ಟೈಮಲ್ಲಿ ಕೈ ಮೈಯೆಲ್ಲ ಸುಟ್ಟಿವೆ. ಎಸ್, ಬಿಸಿಯೂಟ ಕಾರ್ಯಕರ್ತೆಯರು ಬೇಡಿಕೆಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಯಾರೂ ಅವರ ಪರ ಧ್ವನಿ ಎತ್ತಲಿಲ್ಲ. ನಮ್ಮ ಕ್ಯಾಮೆರಾ ಹಾಗೂ ಸೂಪರ್ 3ಯ ಪೋಸ್ಟ್ ಕಾರ್ಡ್ಗೆ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಆ ಇಂಪ್ಯಾಕ್ಟ್ ಸ್ಟೈಲ್ ನೋಡಿದ್ರೆ ನೀವು ವಾರೇ ವಾಹ್ ಅಂತೀರಾ. 1 ಲಕ್ಷ ಇಡುಗಂಟು ವೇತನ ಹೆಚ್ಚಳಕ್ಕೆ ಪ್ರತಿಭಟನೆ. ಎಸ್, ಬಿಸಿಯೂಟ ಕಾರ್ಯಕರ್ತೆಯರು ಇಡುಗಂಟು ಹಾಗೂ ವೇತನ ಹೆಚ್ಚಳಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಇಳಿದಿದ್ರು. ನಿವೃತ್ತಿ ಹೊಂದಿದ ನೌಕರರಿಗೆ ಹಾಗೂ ನಿವೃತ್ತಿ ಹೊಂದುತ್ತಿರೋ ನೌಕರರಿಗೆ ₹1 ಲಕ್ಷ ಇಡುಗಂಟು ನೀಡಬೇಕು ಅನ್ನೋ ಡಿಮ್ಯಾಂಡ್ ಇವರದ್ದಾಗಿತ್ತು. ಜೊತೆಗೆ ಹಲವು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟು ಪ್ರೊಟೆಸ್ಟ್ ಶುರು ಮಾಡಿತ್ತು. 32 ವರ್ಷ ಚಾಲ್ತಿದೆ. ನಮ್ಮ ಮನೆಯವ್ರು ತೀರ್ಕೊಂಡು 1 ವರ್ಷ ಆಯಿತು. ನಮ್ಮ ಅತ್ತೆ ಮಾವ ಯಾರೂ ಇಲ್ಲ. 2 ಮಕ್ಕಳನ್ನ ಕರ್ಕೊಂಡು ಜೀವನ ಮಾಡಾಕ್ತೀನಿ. ನಮ್ಮ ಮೈದ್ನೂ ಸೇರೋದಿಲ್ಲ, ಯಾರು ಆಜು ಬಾಜು ನಮಗೆ ಇದನ್ನು ಮಾಡೋದಿಲ್ಲ. ನನ್ನ ಜೀವನದ ಮೇಲೆ ನಾನು ಮಾಡ್ಕೊಂಡು ತಿನ್ನಾಕತ್ರು ನಮಗೆ ಭಾಳ ಚಿತ್ರಹಿಂಸೆ ಕೊಡ್ತಾರು. ಭಾಳ ಅಂದ್ರೆ ಬಹಳ ಕಷ್ಟ ಐತಿ. ನನಗೆ ಹೇಳ್ಕೊಲಾರ್ದಷ್ಟು ಕಷ್ಟ ಐತಿ. ಇಲ್ಲಿ ಹೇಳ್ಬೇಕಂದ್ರೆ ನಾ ಅಷ್ಟು ಕಷ್ಟ ಐತಿ ನನಗೆ. ತಂದೆ ತಾಯಿ ಒಂದು ಅದಾರ ಅಂತೇಳಿ ಜೀವನ ಇಟ್ಟೀನಿ ನಾನು. ಈಗ 2 ಮಕ್ಕಳನ್ನ ಸಲ್ಲಬೇಕಾದ್ರೆ ಈ ₹3,600 ಪಗಾರ ಒಳಗೆ ಜೀವನ ಸಾಧಿಸಾಗ್ತೀನಿ. ಇನ್ನೊಂದು ಸ್ವಲ್ಪ ಗೌರ್ಮೆಂಟ್ದವ್ರು ಪಗಾರ ಹೆಚ್ಚಿಗೆ ಮಾಡ್ರಿ. ಒಬ್ಬೊಬ್ಬರ ಕಾರ್ಯಕರ್ತರದ್ದು ಗೋಳೋ ಗೋಳು. ಬಿಸಿಯೂಟ ಕಾರ್ಯಕರ್ತೆಯರ ಪ್ರೊಟೆಸ್ಟ್ ಬಗ್ಗೆ ಮಾಹಿತಿ ಪಡೆದು ಸೂಪರ್ 3ಯಲ್ಲಿ ಇವರ ಪರವಾಗಿ ನಿಲ್ಲಬೇಕು ಅಂತ ನಿರ್ಧರಿಸಿದ್ವಿ. ಇವರ ಧ್ವನಿ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಡಿಸೈಡ್ ಮಾಡಿದ್ವಿ. ಶೂಟ್ ಮಾಡ್ಕೊಂಡು ಬಂದ್ವಿ. ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡಿದ್ವಿ. ಶೂಟ್ ಮಾಡಿದ ನಂತರ ಪೋಸ್ಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಸೂಪರ್ 3 ಬಿಗ್ 3 ತಗೊಳ್ಳೋ ರೀತಿ ನೋಡಿ ಇಷ್ಟೇ ಮಾಡಿದ್ದು ನಾವು. ನಾಳೆ ಬೆಳಿಗ್ಗಿರುತ್ತೆ. ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಗಮನ ಕೊಡಿ, ಅನ್ನ ಬಡಿಸೋರಿಗೆ ನ್ಯಾಯ ಕೊಡಿ, ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಅಂಥೇಳಿ ನಾವು ಹಾಕಿದ್ವಿ. ಆ ನಂತರ ಸರ್ಕಾರದ ಗಮನಕ್ಕೆ ಬರುತ್ತೆ. 16/7/2024 15 ವರ್ಷ ಹಾಗೂ ಅದಕ್ಕೂ ಹೆಚ್ಚಿನ ಅವಧಿಗೆ ಸೇವೆ ಸಲ್ಲಿಸಿ 60 ವರ್ಷ ಪೂರ್ಣಗೊಂಡ ನಂತರ ಅಡುಗೆ ಸಿಬ್ಬಂದಿಗೆ ₹40,000 ಇಡಗಂಟು ನೀಡಲಾಗುವುದು. ಆದೇಶ ನೋಡಿ. 5 ವರ್ಷಕ್ಕೂ ಮೇಲ್ಪಟ್ಟು ಹಾಗೂ 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ 60 ವರ್ಷ ಪೂರ್ಣಗೊಂಡ ನಂತರ ಕರ್ತವ್ಯದಿಂದ ಬಿಡುಗಡೆಗೊಳ್ಳುವ ಅಡುಗೆ ಸಿಬ್ಬಂದಿಗೆ 30,000 ಇಡಗಂಟು. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಶೂಟ್ ಮಾಡ್ಕೊಂಡು ಬಂದ್ವಿ. ಇನ್ನು ವರದಿ ಪ್ರಸಾರ ಕೂಡ ಮಾಡಿರಲಿಲ್ಲ. ಈ ಮಾಹಿತಿ ಸರ್ಕಾರಕ್ಕೆ ತಲುಪಿತ್ತು. ಕೂಡಲೇ ಎಚ್ಚೆತ್ತ ಸರ್ಕಾರ ಬಿಸಿಯೂಟ ಕಾರ್ಯಕರ್ತೆಯರ ಬೇಡಿಕೆ ಸ್ಪಂದಿಸಿತು. ನಿವೃತ್ತಿ ಹೊಂದಿದವರಿಗೆ ₹40,000 ಘೋಷಣೆ ಸೇರಿದಂತೆ ಹಲವು ಬೇಡಿಕೆಗೆ ಆರ್ಥಿಕ ಇಲಾಖೆ ಸಹಮತಿ ನೀಡಿತು. ಆರ್ಥಿಕ ಇಲಾಖೆ ಸಹಮತಿ ಹಿನ್ನೆಲೆ ಬಿಸಿಯೂಟ ಕಾರ್ಯಕರ್ತೆಯರು ಧರಣಿ ವಾಪಸ್ ಪಡೆದರು. ಇನ್ನು ಕೆಲವೇ ದಿನದಲ್ಲಿ ಅಕೌಂಟ್ಗೆ ಹಣ ಬರಲಿದೆ. ಕೆಲವು ಬೇಡಿಕೆ ಈಡೇರಲಿದೆ. ಇದು ಸೂಪರ್ 3ಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಧಾರವಾಡದಲ್ಲೊಂದು ಛತ್ರಿ ಕಾಲೇಜು. ಪದವೀಧರ ಮಹಿಳಾ ಕಾಲೇಜ್ ಅಂತಂದ್ರೆ ಇದು ಒಂದು ಹಾಳು ಪಂಪೆ ಆಗುವಂಥ ನಿಟ್ಟಿನಲ್ಲಿ ಬಿಲ್ಡಿಂಗ್ ವ್ಯವಸ್ಥೆ ಆಗಿರುವುದು. ಛತ್ರಿ ಹಿಡ್ಕೊಂಡೆ ಕೇಳಬೇಕಿತ್ತು ಪಾಠ. ಮಳೆಗೆ ಟೇಬಲ್ ಮತ್ತು ಬುಕ್
ನೆನೆಯುತ್ತಿತ್ತು. ಅಲ್ಲಿ ಮೇಲಿಂತ್ರ ಏನಾದರೂ ಬೀಳುತ್ತನೋ ಭಯ ಅಂತೂ ಭಾಳ ಇತ್ತು. ವಿದ್ಯಾಕಾಶಿ ಧಾರವಾಡದ ಆರ್.ಎನ್. ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದ ಎದುರಿನಲ್ಲಿತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು. ಇಲ್ಲಿ BA, BSc, BCom, PFT ಹಾಗೂ ಗೃಹ ವಿಜ್ಞಾನ ಕೋರ್ಸ್ಗೆ 400ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ರು. ಛತ್ರಿ ಹಿಡ್ಕೊಂಡು ಪಾಠ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದ್ರು ಯಾರು ಯಾರೇ ಅಂತಿರ್ಲಿಲ್ಲ. ನಮಗೆ ಆಲ್ರೆಡಿ ಭರವಸೆ ಎಲ್ಲ ಕೊಟ್ಟಿದ್ದಾರೆ ಸರ್, ನಾವೆಲ್ಲ ಹೀಗೆ ಅದನ್ನು ಸರಿ ಮಾಡ್ತೀವಿ ಅಂತ. ಇನ್ನೂ ಅದು ಭರವಸೆಯಾಗಿ ಉಳ್ದೈತಿ, ಅದಿನ್ನೂ ಜಾರಿಗೆ ಬಂದಿಲ್ಲ ಅಂತ ಅನ್ನೋ ರೀತಿನಾಗ ಐತೆ ಸರ್ ನಮ್ಮ ಕಾಲೇಜ್ ಇವಾಗ. ಹಾಂ ಸರ್, ಅವು ಬೀಳ್ತಿರ್ತಾವ್ರಿ. ಆಮೇಲೆ ಯಾವ್ದಾದ್ರು ಮಂಗೆಗಳೆಲ್ಲ ಬಂದಾಗೆಲ್ಲ ಅವು ಹಂಗೆ ಅಡ್ಡಾಡ್ತಿರ್ತಾವೆ. ಇಲ್ಲಿ ಅದು ಹಂಚೆಲ್ಲ ಸೋರ್ತೈತೈತ್ರಿ ಸರ್. ಆಮೇಲೆ ಅಲ್ಲಿ ಮೇಲಿಂತ್ರ ಏನಾದರೂ ಬೀಳುತ್ತನೋ ಭಯ ಅಂತೂ ಭಾಳ ಐತ್ರಿ ಸರ್ ನಮಗೆ. ಹಾಂ ಸರ್, ಅವ್ರ ಮಳೆ ಸಂಬಂಧ ಯೂನಿಫಾರ್ಮು ಅಲ್ಲಿ, ಆಮೇಲೆ ಅವ್ರಿಗೆ ಹೆದರಿಕೆನೂ ಐತೆ ಸರ್. ಆಮೇಲೆ ಯೂನಿಫಾರ್ಮ್ ಎಲ್ಲ ಈ ಮಳೆ ರಾಡಿ ಎಲ್ಲ ಸಿಡಿದು ಹೊಲಸಾಗ್ತಾಯಿದೆ ಸರ್. ಅದಕ್ಕೆ ಯೂನಿಫಾರ್ಮ್ಸಿಂದು ಅದು ಪರಿಸ್ಥಿತಿ ಇದೆ. ಆಮೇಲೆ ಮತ್ತು ಇದು ಹಂಚಿಂದು ಇದು ಕಾಲೇಜು ಕಟ್ಟಡ ಭಾಳ ಹಳೆಯದು. ಆದರೆ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕೆಂದರೆ ಮಳೆ ಬರೋದ್ರಿಂದ ಬುಕ್ ಎಲ್ಲ ತೊಯ್ಯುತ್ತೆ. ಒಂದೊಂದು ಸಲ ಅಕೌಂಟ್ ನೋಟ್ಸೋದು ಮಾಡ್ತಾ ಇರುವಾಗಲೇ ತಟ ನೀರು ಸೋರುತ್ತೆ. ಆಮೇಲೆ ನಾವು ಯಾವುದಾದ್ರೂ ನೋಟ್ಸ್ನ ಇಟ್ಕೋಬೇಕು ಅಂದರೂ ಕೂಡ ನಮ್ಗೆ ಜಾಗ ಸಹ ಇಲ್ಲ. ಅದು ಮತ್ತು ಸೊಳ್ಳೆ ಕಾಟನೂ ಜಾಸ್ತಿ ಇದೆ. ಅದರಲ್ಲೂ ಡೆಂಗು ಈಗಂತೂ ಮಳೆಗಾಲದಲ್ಲಿ ಡೆಂಗು ಜ್ವರ ಅಂತ ಹರಡ್ತಾ ಇದೆ. ಅದು ಸೊಳ್ಳೆಗಳಲ್ಲಿ ನೋಡಬೇಕಂದ್ರೆ ಇಲ್ಲೆಲ್ಲ ಈ ಕಸಗಳನ್ನು ಯಾರೂ ತೆಗೆಯೋದೂ ಇಲ್ಲ. ಪೋಸ್ಟ್ ಕಾರ್ಡ್ಗೆ ಬೆಚ್ಚಿ ಬಿದ್ದ ಜಿಲ್ಲಾಡಳಿತ. ಈ ಸುದ್ದಿ ಮಾಡ್ತೀವಿ ಅಂತ ನಾವೊಂದು ಪೋಸ್ಟ್ ಕಾರ್ಡ್ ಬಿಡುಗಡೆ ಮಾಡಿದ್ವಿ ನಿನ್ನೆ. ನಾವೆಲ್ಲ ನಾಳೆ ಈ ಕಾರ್ಯಕ್ರಮ ಇರುತ್ತೆ ಅಂತೇಳಿ ಆ ಪೋಸ್ಟ್ ಕಾರ್ಡ್ ತೋರಿಸ್ತೀನಿ ನಾನು. ಸೂಪರ್ 3 ಯಾವತ್ತು ಮೊದಲ ದಿನವೇ ಇಂತಹ ಸ್ಟೋರಿ ನಾಳೆ ಬರುತ್ತೆ ಅಂತ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿದ್ದೆ ತಡ ಇದು ಧಾರವಾಡದ ಹಲ್ಚಲ್ ಎಬ್ಬಿಸಿಬಿಟ್ಟಿತ್ತು. ಇಡೀ ಜಿಲ್ಲಾಡಳಿತವೇ ಅಲರ್ಟ್ ಆಗಿ ಬಿಟ್ಟಿತ್ತು. ಸೂಪರ್ 3ಯಲ್ಲಿ ಛತ್ರಿ ಸದ್ದು. ಈ ಬಗ್ಗೆ ಸೂಪರ್ 3ಯಲ್ಲಿ ಇದೇನ್ರಿ ನಾವು ನಮ್ಮ ಮಕ್ಕಳಿಗೆ ಕೊಡೋ ಶಿಕ್ಷಣ, ಇದೆಂತಹ ಅವ್ಯವಸ್ಥೆ ಅಂತ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಇಲ್ಲಿ ರಕ್ತ ಸುರಿಯುತ್ತೆ ನಿಮಗೆ ಕಣ್ಣಲ್ಲಿ ನೋಡಿದಾಗ. ಇಲ್ಲ, ನನಗೆ ಅಳು ಬರುತ್ತೆ. ನಮ್ಮ MLAಗಳು MP ಗಳು ಏನೋ ವಿದೇಶ ಪ್ರವಾಸಕ್ಕೆ ಹೋಗಿ ಬರೋದಂತೆ, ಅಧ್ಯಯನ. ಇಲ್ಲಿ ಬನ್ರಪ್ಪ, ಇಲ್ಲಿ ಅಧ್ಯಯನ ಮಾಡ್ರೋ. ವಿವಿಧ ಕೋರ್ಸ್ಗಳ 400 ವಿದ್ಯಾರ್ಥಿನಿರಿದ್ದಾರೆ. ಆಮೇಲೆ ಅದು ಬೂತ್ ಬಂಗ್ಲೆ ಥರ ಇದೆ ಸರ್. ಅದು ನೋಡಿ, ಆ ವಿಜುವಲ್ ಸಿಕ್ತು ನಮಗೆ. ಅರವಿಂದ್ ಬೆಲ್ಲದ್ ಇಲ್ಲಿಯ ಶಾಸಕರು ಮತ್ತು CDC ಮೆಂಬರ್ ಅರವಿಂದ್ ಬೆಲ್ಲದ್ ಅವರೇ, ಪಾಪ ಈ ಮಕ್ಕಳಿಗೆ ಬೆಲ್ಲ ಇಲ್ಲ. ವರದಿಗೂ ಮುನ್ನವೇ ಛತ್ರಿ ಕಾಲೇಜಿಗೆ DC ಭೇಟಿ. ವಾರ್ತಾ ಇಲಾಖೆಯ ವಾಟ್ಸ್ಆಪ್ನಲ್ಲಿ ಕಾಲೇಜಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭಾ ವಿಸಿಟ್ ಮಾಡ್ತಾರೆ ಅಂತ ಮಾಹಿತಿ ಇತ್ತು. ಅದಾಗ್ಲೇ ನಮ್ಮ ಪ್ರತಿನಿಧಿ ಸ್ಥಳದಲ್ಲಿದ್ರು. DC ದಿವ್ಯಪ್ರಭಾ ಕಾಲೇಜಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಮ್ಯಾಮ್, ಅದು ವಾಶ್ರೂಮ್ ಇಂದು ಒಂದಾಯ್ತು ರೀ ಮ್ಯಾಮ್. ಅದೊಂದು ಪ್ರಾಬ್ಲಮ್ ಅಷ್ಟೇ ರೀ ಮ್ಯಾಮ್. ಮತ್ತು ಈ ಬಿಲ್ಡಿಂಗಿನ ಪ್ರಾಬ್ಲಮ್ ರೀ ಮ್ಯಾಮ್. ಟೀಚಿಂಗಿಂದು ಅದೇನು ನಮಗೆ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ದಿ ಬೆಸ್ಟ್ ಸಿಗುತ್ತೆ ಮ್ಯಾಮ್ ಟೀಚಿಂಗ್ ಎಲ್ಲ. ಈ ಸಮಯದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳಿಂದ ದಿವ್ಯಪ್ರಭಾ ಮಾಹಿತಿ ಪಡೆದುಕೊಂಡ್ರು. ಹೊಸ ಕಟ್ಟಡದ ನಿರ್ಮಾಣ ಹಾಗೂ ಬ್ಲೂ ಪ್ರಿಂಟ್ ಬಗ್ಗೆಯೂ ಚರ್ಚೆ ನಡೆಸಿದ್ರು. ಈ ಒಂದು ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಈಗ ಸೋರ್ತಾ ಇರೋದು ಮಕ್ಕಳು, ಈಗ ಇರುವ ಕೊಠಡಿಗಳಲ್ಲಿನೂ ಜಾಸ್ತಿ ನೀರು ಸೋರ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಮಾಧ್ಯಮ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಇವತ್ತು ನೋಡಿದ ಮೇಲೆ ನಮಗೆ ಗೊತ್ತಾಗಿದೆ, ಈಗ ತಕ್ಷಣ ನಾವು ಕೆಲವೊಂದು ಕ್ರಮವನ್ನು ತಗೊಳ್ಬೇಕು. ಇದನ್ನು ಸ್ಥಳಾಂತರ ಮಾಡೋದು ಸೂಕ್ತ ಅಂತ ಅಧಿಕಾರಿಗಳು ಕೂಡ ಮತ್ತೆ ಇಲ್ಲಿರುವ ಪ್ರಿನ್ಸಿಪಲ್ ಕೂಡ ಅವ್ರಿಗೆ ಹೇಳಿದ್ದಾರೆ. ಒಟ್ನಲ್ಲಿ ಸೂಪರ್ 3ಯಲ್ಲಿ ಇತ್ತೀಚೆಗೆ ಪೋಸ್ಟರ್ ಕಾರ್ಡ್ ಹಲ್ಚಲ್ ಎಬ್ಬಿಸುತ್ತಿದೆ. ಆ ಮೂಲಕ ಸಂಬಂಧಪಟ್ಟವರ ಗಮನಕ್ಕೆ ಬಂದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗ್ತಿದೆ. ಇದು ಸೂಪರ್ 3ಯ 50% ಇಂಪ್ಯಾಕ್ಟ್.